ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಈ ರೀತಿ ಒಂದ್ಸಲಿ ಬೆಂಡೆಕಾಯಿ ಗೊಜ್ಜು ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ರೀತಿ ನೀವು ಒಂದ್ಸಲ ಮಾಡಿದರೆ ಪದೇ ಪದೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ 1 kg ಆಗೋಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ಸೋರ್ಸೋಕ್ಕಿಡಬೇಕು. ಸೋರೋ ಪಾತ್ರೆಯಲ್ಲಿ ನೀರು ಸೋರೋಕ್ಕಿಡಬೇಕು. ಬೆಂಡೆಕಾಯಲ್ಲಿ ನೀರು ಇರಬಾರ್ದು. ನೀಟಾಗಿ ಆಮೇಲೆ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ಬಲ್ತಿರೋದೆಲ್ಲ ಹಾಕ್ಬಾರ್ದು, ಫುಲ್ ಎಳೆದೇ ತೊಗೊಂಡು ಹಾಕ್ಕೊಳ್ಬೇಕು. ಆಮೇಲೆ 1 ಹಿಡಿ ಆಗೋಷ್ಟು, 1 ಹಿಡಿನೋ ಅಥವಾ 2 ಹಿಡಿ ಆಗೋಷ್ಟು ಸಾಂಬಾರು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ಮಾಮೂಲಿ ಈರುಳ್ಳಿನಲ್ಲೂ ಹಾಕ್ಬಿಟ್ಟು ಒಂದೇ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೋದು, ಇಲ್ಲ ಹಾಗೇ ಫ್ರೈ ಮಾಡ್ಬೋದು. ಈರುಳ್ಳಿ ಇಲ್ಲ ಅಂದರೆ ಹಾಗೇ ಫ್ರೈ ಮಾಡ್ಬೋದು. ಬೇಕಾದರೆ ಬರೀ ಬೆಂಡೆಕಾಯಿ ಒಂದೇ, ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಫ್ರೈ ಮಾಡೋದಕ್ಕೆ. ನಾನಿಲ್ಲಿ ಒಂದು 5 ಸ್ಪೂನು, ಅಂದರೆ ದೊಡ್ಡ ಸ್ಪೂನಲ್ಲಿ 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ. ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ನೀಟಾಗಿ ತೊಳೆದ್ಬಿಟ್ಟು ನೀರೆಲ್ಲ ಹೋಗಿಸ್ಬಿಟ್ಟು ಆಮೇಲಿಂದ ಈ ರೀತಿ ಬೆಂಡೆಕಾಯಿನ ಇಷ್ಟಿಷ್ಟು ಸಣ್ಣ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇದು ತುಂಬ ಎಳೆದು. ಹಾಗೆ ನಾನಿಲ್ಲಿ ಸಾಂಬಾರು ಈರುಳ್ಳಿ 1-2 ಹಿಡಿ ಆಗೋಷ್ಟು ತಗೊಂಡಿದ್ದೀನಿ. ಈಗ ನಾನು ಕುಕ್ಕರ್ ಪಾತ್ರೆನ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಸುಮಾರು ಇಲ್ಲಾಂದರೆ 6-7 ಸ್ಪೂನ್ ಆದರೂ ಎಣ್ಣೆ ಹಾಕಬೇಕು. ಬೆಂಡೆಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅದು ಫ್ರೈ ಮಾಡೋದಕ್ಕೆ. ಎಣ್ಣೆ ಹಾಕಿದ ಮೇಲಿಂದ ನಾವಿದಕ್ಕೆ ಬೆಂಡೆಕಾಯಿ, ಈ ಸಾಂಬಾರು ಈರುಳ್ಳಿ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ಸಾಂಬಾರು ಈರುಳ್ಳಿ ಅಥವಾ ಈರುಳ್ಳಿ ಏನೂ ಹಾಕ್ತಿದ್ರೆ ಬರೀ ಬೆಂಡೆಕಾಯಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಸಾಂಬಾರು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅಂದರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಸೀದೋಗೋಕ್ಕೆ ಬಿಡಬಾರ್ದು. ಎಣ್ಣೆ ಜಾಸ್ತಿ ಇದ್ದಷ್ಟು ಬೆಂಡೆಕಾಯಿ ಗೊಜ್ಜು ತುಂಬ ಟೇಸ್ಟ್ ಕೊಡುತ್ತೆ. ತುಂಬ ಜಾಸ್ತಿ ಅಲ್ಲ, ಮೀಡಿಯಮ್ ಆಗಿ ಎಣ್ಣೆ ಹಾಕ್ಕೊಳ್ಬೇಕು. ನೋಡಿಲಿ, ಇಷ್ಟು ಎಣ್ಣೆ ಇದ್ದರೆ ಸಾಕು. ಸಾಂಬಾರು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ಮೇಲಿಂದ ನಾವು ಬೆಂಡೆಕಾಯಿನ ತೊಳೆದ್ಬಿಟ್ಟು ನೀರೆಲ್ಲ ಸೋರಿಸ್ಬಿಟ್ಟು ಹೆಚ್ಚಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಈಗ ನಾನಿಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇರಲಿ, ಅಲ್ಲಿವರೆಗೂ ನಾವು ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ದೊಡ್ಡ ಕಾಯಿನಲ್ಲಿ ಅರ್ಧ ಭಾಗ ಫುಲ್ಲು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಆದರೆ ಅದರಲ್ಲಿ 4 ಎಸಳು ಹಾಕೋಬೇಕು, ಜಾಸ್ತಿ ಹಾಕ್ಬಾರ್ದು. ಹುಣಸೆಹಣ್ಣು 1 ಗೋಲಿ ಗಾತ್ರದಷ್ಟು, ಒಂದು ಈರುಳ್ಳಿ, ಸಾಂಬಾರು ಬೀಜ ಒಂದು ಹಿಡಿಯಷ್ಟು, ಕಾಯಿ ಅರ್ಧ ಭಾಗ, ಅಚ್ಕಾರದ ಪುಡಿ 1 ಸ್ಪೂನು. ಈಗ ನಾವು ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದಕ್ಕೆ ನಾನಿಲ್ಲಿ ಬೆಂಡೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗೋದಕ್ಕೆ ಬೆಂಡೆಕಾಯಿನೂ ಹಾಕ್ಕೊಳ್ಬೇಕು.
ಹಾಕ್ಕೊಂಡು ಬೆಂಡೆಕಾಯಿ ಲೋಳೆ ಬಿಡಬೇಕು, ಬಿಡೋ ತನಕ ಫ್ರೈ ಮಾಡಿದರೆ ಸಾಕು. ನೀರಿಲ್ಲ ಅಂದರೆ ಬೆಂಡೆಕಾಯಿನಲ್ಲಿ ಲೋಳೆ ಜಲ್ದಿ ಬಿಡುತ್ತೆ. ನೀರಿನಂಶ ಇತ್ತು ಅಂದರೆ ಲೋಳೆ ಬಿಡೋದು ಸ್ವಲ್ಪ ಕಷ್ಟ. ಹಾಗಾಗಿ ನೀರಿನಂಶ ಇರಬಾರ್ದು ಬೆಂಡೆಕಾಯಿನಲ್ಲಿ ಹೆಚ್ಚಬೇಕಾದ್ರೆ. ಈಗ ಇದು ಲೋಳೆ ಹೋಗೋ ತನಕನೂ ಫ್ರೈ ಮಾಡ್ಕೊಳ್ಬೇಕು, ಲೋಳೆ ಇರಬಾರ್ದು. ನೋಡಿ, ಈಗ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಲೋಳೆ ಅನ್ನೋದು ಇನ್ನೂ ಸ್ವಲ್ಪ ಇದೆ, ಇದನ್ನು ಕಡಿಮೆ ಆಗಬೇಕು. ಅಲ್ಲಿವರೆಗೂ ಹೀಗೆ ಕೈ ಆಡಿಸ್ತಾ ಇರಬೇಕು. ಅಡಿ ಸೀದೋಗಲ್ಲ, ಯಾಕೆ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರಿಂದ ಅಡಿ ಸೀದೋಗಲ್ಲ. ಈಗ ಇದು ಫ್ರೈ ಆಗೋ ತನಕ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ, ಲೋ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಮಸಾಲೆ ರುಬ್ಕೊಳ್ಳೋಣ. ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಾಯಿ ಅರ್ಧ ಭಾಗ, ಧನಿಯಾ 1 ಹಿಡಿಯಷ್ಟು, ಜೀರಿಗೆ 1/4 ಟೀ ಸ್ಪೂನು, ಅರಿಶಿನ 1/4 ಟೀ ಸ್ಪೂನು, ಬೆಳ್ಳುಳ್ಳಿ ದೊಡ್ಡ ಗೆಡ್ಡೆಲಿ 4 ಎಸಳು, ಹುಣಸೆಹಣ್ಣು ಗೋಲಿ ಗಾತ್ರದಷ್ಟು, ಈರುಳ್ಳಿ ಒಂದೇ ಒಂದು ಸಾಕು. ತುಂಬ ಈರುಳ್ಳಿ ಹಾಕಿದರೆ ಅದೇ ಸ್ಮೆಲ್ ಬರುತ್ತೆ. ಹಾಗಾಗಿ 1 ಈರುಳ್ಳಿ, ಸಣ್ಣ ಈರುಳ್ಳಿ 1 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ನೈಸಾಗಿ ರುಬ್ಕೊಂಡು ಬರೋಣ. ಅಲ್ಲಿವರೆಗೂ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದೇ ಪಾತ್ರೆಗೆ ನಾವು ಮಸಾಲೆ ಚೆನ್ನಾಗಿ ರುಬ್ಬಿ ನೈಸ್ ಆದಮೇಲಿಂದ ಇದು ರುಬ್ಬಿದ್ದು ನೈಸ್ ಆಗಬೇಕು ಮಸಾಲೆ. ಆಗಿದ ನಂತರ ನಾನಿಲ್ಲಿ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಏನಿದೆ ಅದು ಒಗ್ಗರಣೆ ಆಗಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಕಾದ ನಂತರ ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದಿದ ಮೇಲಿಂದ ನಾವು ನೈಸಾಗಿ ರುಬ್ಕೊಳ್ಬೇಕು. ನೈಸಾಗಿ ರುಬ್ಬಿದಷ್ಟೇ ಟೇಸ್ಟ್ ಬರುತ್ತೆ, ತರಿ ಆಗಬಾರ್ದು. ಮಸಾಲೆ ಏನಿದ್ರು ನೈಸಾಗಿ ನುಣ್ಣಗಾಗಬೇಕು. ಈಗ ನುಣ್ಣಗೆ ರುಬ್ಬಿದಂತಹ ಮಸಾಲೆನ ಈ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗಬೇಕು. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು, ಜಾರ್ ತೊಳೆದಿರೋದು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮೀಡಿಯಮ್ ಆಗಿ ಗಟ್ಟಿ ಇರಬೇಕು ಸಾಂಬಾರು, ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬಾರ್ದು. ನಾನಿಲ್ಲಿ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಮಗೆ ಸಾಂಬಾರಿಗೆ ಎಷ್ಟು ರುಚಿಗೆ ಉಪ್ಪು ಬೇಕು ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಳ್ಬೇಕು. ಅಂದರೆ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಸಾಂಬಾರಿದು ಕುದಿಬೇಕು. ಬೆಂಡೆಕಾಯಿ ಹಾಕೊಳ್ಳೋಕ್ಕಿಂತ ಮುಂಚೆನೇ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದಿಸ್ಮೇಲಿಂದ ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಈಗ ಮೆಲ್ಲಗೆ ಕುದಿತಾ ಇದೆ, ಇನ್ನೂ ಚೆನ್ನಾಗಿ ಕುದಿ ಬರಬೇಕು. ಎಷ್ಟು ಚೆನ್ನಾಗಿ ಕುದಿ ಬರುತ್ತೆ ಅಷ್ಟೇ ಸಾರು ಟೇಸ್ಟ್ ಬರುತ್ತೆ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿ ಬಂದಮೇಲಿಂದ ನಾವು ಬೆಂಡೆಕಾಯಿ ಹಾಕಬೇಕು. ಅಲ್ಲಿವರೆಗೂ ಹಾಕ್ಳಕ್ಕೆ ಹೋಗಬಾರ್ದು ಬೆಂಡೆಕಾಯಿನ, ಆಗ ಬೆಂಡೆಕಾಯಿ ಜಾಸ್ತಿ ಬೆಂದ್ಬಿಡುತ್ತೆ ಹಾಕ್ಬಿಟ್ರೆ. ನೋಡಿ, ಈಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಚೆನ್ನಾಗಿ ಕುದಿ ಬರ್ತಾ ಇದ್ದಾಗ ಲಾಸ್ಟ್ನಲ್ಲಿ ನಾನು ಬೆಂಡೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಹಾಕ್ಬಿಟ್ಟು 1-2 ಸೆಕೆಂಡ್ ಕುದಿಸಿದ್ರೆ ಸಾಕು, ಜಾಸ್ತಿ ಕುದಿಸೋದು ಬೇಡ. ಬೆಂಡೆಕಾಯಿ ತುಂಬ ಬೆಂದೋದ್ರೂ ಚೆನ್ನಾಗಿರಲ್ಲ.
ನೋಡಿ ಬೆಂಡೆಕಾಯಿ ಹಾಕಿದ ಮೇಲಿಂದ ಒಂದೆರಡು ನಿಮಿಷ ಹಾಗೆ ಕುದಿ ಬಂದರೆ ಸಾಕು. ಈಗ ತುಂಬ ಟೇಸ್ಟಿಯಾಗಿರುವ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ಈ ರೀತಿ ನೀವು ಬೆಂಡೆಕಾಯಿ ಗೊಜ್ಜು ಮಾಡಿದರೆ ಪದೇ ಪದೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಇದು ಊಟ ಮಾಡೋದಕ್ಕೆ. ಈ ವಿಡಿಯೋ ನೋಡಿದ ಮೇಲಿಂದ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ಗಟ್ಟಿಯಾಗಿದ್ದಷ್ಟು ಟೇಸ್ಟು, ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ. ಈಗ ಇಷ್ಟು ಕುದಿ ಬಂದರೆ ಸಾಕು. ಒಂದು ಬೆಂಡೆಕಾಯಿ ಹಾಕಿದ ಮೇಲಿಂದ ಒಂದು 2 ಸೆಕೆಂಡು ಕುದಿ ಬಂದರೆ ಸಾಂಬಾರು ಗೊಜ್ಜು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುವ ಗೊಜ್ಜು ರೆಡಿ ಆಗುತ್ತೆ. ಇದು ವೈಟ್ ರೈಸ್ಗೆ ಸೂಪರ್ ಕಾಂಬಿನೇಷನ್. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.